ರೀಲ್ಸ್ನಲ್ಲಿ ಮಚ್ಚನ್ನ ಬಳಕೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರುತೆರೆಯ ಇಬ್ಬರು ನಟರನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ ನ್ಯಾಯಾಲಯ. ರಜತ್ ಮತ್ತು ವಿನಯ್ಗೆ ಸಂಕಷ್ಟ ಮುಂದುವರೆದಿದೆ. ರಜತ್, ವಿನಯ್ ಗೌಡ 3 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಈಗ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಮಾರ್ಚ್ 28ರಂದು ಕೋರ್ಟ್ಗೆ ಮತ್ತೆ ಅವರನ್ನು ಹಾಜರುಪಡಿಸಲಿಕ್ಕೆ ಸೂಚನೆ ಕೊಟ್ಟಿದೆ. ಇನ್ನೂ ಕೂಡ ಅಸಲಿ ಮಚ್ಚು ಪತ್ತೆಯಾಗಿಲ್ಲ. ಹೀಗಾಗಿ ಇಬ್ಬರನ್ನೂ ಕೂಡ ಕಸ್ಟಡಿಗೆ ಕೊಟ್ಟು ಪೊಲೀಸ್ ವಿಚಾರಣೆಗೆ ಒಳಪಡಿಸಲಿಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಬಸವೇಶ್ವರನಗರ ಪೊಲೀಸರಿಂದ ರಜತ್, ವಿನಯ್ ವಿಚಾರಣೆ ಮುಂದುವರೆದಿರುವಂಥದ್ದು. ಒಂದು ಕಡೆ ರೀಲ್ಸ್ನಲ್ಲಿ ಬಳಸಿರುವಂತಹ ಮಚ್ಚು ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ತನಿಖೆ ಪೂರ್ಣ ಆಗಿಲ್ಲ, ನಮ್ಮ ಕಸ್ಟಡಿಗೆ ಕೊಡಬೇಕು ಅಂಥೇಳಿ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇವತ್ತು ನ್ಯಾಯಾಧೀಶರ ಎದುರು ವಾದವನ್ನು ಮಂಡಿಸಿದರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಉಮೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಈಗ 3 ದಿನಗಳ ಕಾಲ ಇಬ್ಬರನ್ನು ಕೂಡ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ವಾಟ್ ನೆಕ್ಸ್ಟ್ ಅಂತ ಹೇಳಿ 3 ದಿನಗಳ ನಂತರ ಏನೆಲ್ಲ ಬೆಳವಣಿಗೆಗಳು, ಜೊತೆಗೆ ಈ 3 ದಿನಗಳ ಸಮಯದಲ್ಲಿ ಇವರ ಇಂಟ್ರಾಗೇಷನ್ ತನಿಖೆ ಹೇಗಿರುತ್ತೆ ಅಂತ ಹೇಳಿ? ಪ್ರೇಮ್, ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಏನು ರೀಲ್ಸ್ ನಲ್ಲಿ ಬಳಸಿದಂತ ಮಚ್ಚೇನಿತ್ತು ಅದು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಅದರ ಬದಲಿಗೆ ಫೇಕ್ ಅಂದ್ರೆ ಫೈಬರ್ ಮಚ್ಚನ್ನು ಕೊಟ್ಟು ಪೊಲೀಸರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಇವತ್ತು ನ್ಯಾಯಾಧೀಶರ ಮುಂದೆ ಇಟ್ಟಿರುವಂತದ್ದು. ಅಂದ್ರೆ ಆ ರೀಲ್ಸ್ ಮಾಡಿದಂತ ವೇಳೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ವಿಚಾರಣೆ ಮಾಡಿದಂತ ವೇಳೆಯಲ್ಲಿ ಫೈಬರ್ ಮಚ್ಚನ್ನು ಕೊಟ್ಟು ಇದೇ ಮಚ್ಚನ್ನು ಬಳಸಿದೀವಿ ಅಂತ ಹೇಳಿ ಸುಳ್ಳು ಹೇಳಿ ದಾರಿ ತಪ್ಪಿಸಿದ್ದಾರೆ. ನಂತರದಲ್ಲಿ ಆ ವಿಚಾರಣೆ ಮಾಡಿದಂತ ವೇಳೆಯಲ್ಲಿ ಒರಿಜಿನಲ್ ಮಚ್ಚಿಗೆ ಮತ್ತೆ ಇದಕ್ಕೆ ಸಾಕಷ್ಟು ವ್ಯತ್ಯಾಸ ಕಂಡು ಬಂದಿದ್ವು. ನಿನ್ನೆ ಸ್ಥಳ ಮಾಜರು ಮಾಡಿದಂತ ವೇಳೆಯಲ್ಲೂ ಕೂಡ ಅಲ್ಲಿ ಸೆಟ್ನವರು ಬಳಸ್ತಿದ್ದಂತ ಮಚ್ಚದು ಸ್ಟುಡಿಯೋದಲ್ಲಿ, ಹಾಗಾಗಿ ಆ ಮಚ್ಚನ್ನು ಬಳಸಿದೀವಿ ಅಂತ ಆರೋಪಿಗಳು ಹೇಳಿದ್ರು. ಅಲ್ಲಿ ಸ್ಥಳಕ್ಕೆ ಹೋದಂತ ವೇಳೆಯಲ್ಲೂ ಕೂಡ ಇವರು ಬಳಸ್ತಿದ್ದಂತ ಮಚ್ಚು ಪತ್ತೆ ಆಗಿಲ್ಲ. ಜೊತೆಗೆ ಆ ವಿಡಿಯೋ ಏನು ರೀಲ್ಸ್ ಮಾಡಿದಂತ ವಿಡಿಯೋ ಏನಿತ್ತು ಆ ವಿಡಿಯೋ ರೆಕಾರ್ಡ್ ಮಾಡಿದ್ದು ಯಾರು ಅನ್ನೋದ್ರ ಬಗ್ಗೆ ಕೂಡ ಆರೋಪಿಗಳು ಬಾಯಿ ಬಿಡ್ತಾ ಇಲ್ಲ. ಈ ಪ್ರಕರಣದಲ್ಲಿ ಅವರು ಬಳಸಿದಂತ ಮಚ್ಚು ರಿಯಲ್ ಅಥವಾ ಫೇಕ್ ಅನ್ನೋದೇ ಇಲ್ಲಿ ಪ್ರಮುಖ ಪ್ರಶ್ನೆ ಆಗಿರುವಂತದ್ದು. ಹಾಗಾಗಿ ಆ ಮಚ್ಚು ಪತ್ತೆ ಆಗೋ ತನಕ ಈ ಕೇಸ್ ಅಪೂರ್ಣವಾಗುತ್ತೆ ಅಂತ ನ್ಯಾಯಾಧೀಶರ ಮುಂದೆ ಸರ್ಕಾರಿ ಪರ ವಕೀಲರು ವಾದ ಮಾಡಿರುವಂತದ್ದು. ಈಗ ಮಚ್ಚನ್ನು ಪತ್ತೆ ಮಾಡುವಂತ ನಿಟ್ಟಿನಲ್ಲಿ 3 ದಿನಗಳ ಕಾಲ ವಿಚಾರಣೆ ಮಾಡಬೇಕು. ಅದರ ಸೆಟ್ ಅಲ್ಲಿ ಯಾರು ಇಟ್ಕೊಂಡ್ ಬಂದಿದ್ರು ಮತ್ತೆ ಕೊಟ್ಟವ್ರು ಯಾರು, ಶೂಟ್ ಮಾಡಿದ್ದಾರೆ, ಎಲ್ಲ ಡೀಟೇಲ್ ಕೂಡ ಹೊರಗಡೆ ಬರ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗ 3 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಉಮೇಶ್, ತಮ್ಮೆಲ್ಲ ಮಾಹಿತಿಗಾಗಿ.